ಶಿಕ್ಷಣ ಎಲ್ಲರ ಮೂಲಭೂತ ಹಕ್ಕು ಎಂದು ನಮ್ಮ ಸಂವಿಧಾನದಲ್ಲಿಯೇ ಬರೆದುಕೊಂಡಿದ್ದೇವೆ. ಆದರೆ ಐಟಿಡಿಪಿ ಇಲಾಖೆ ಎಡವಟ್ಟಿನಿಂದಾಗಿ ಈಗ ತಾನೇ ಶಾಲಾ ಪೂರ್ವ ಶಿಕ್ಷಣಕ್ಕೆ ಕಾಲಿಡುತ್ತಿರುವ ಈ ಪುಟಾಣಿಗಳಿಗೆ ಕಲಿಸುವ ಶಿಕ್ಷಕಿಯೇ ಇಲ್ಲ. ಇಂತಹ ನಾಚಿಕೆಗೇಡಿನ ಸಂಗತಿ ಇರುವುದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ದಿಡ್ಡಳ್ಳಿ ಪುನರ್ವಸತಿ ಗ್ರಾಮ ಬ್ಯಾಡಗುಟ್ಟದಲ್ಲಿ. ಕಾಡಿನಲ್ಲಿ ಇದ್ರೆ ನೀವು ಎಂದೆಂದಿಗೂ ಶಿಕ್ಷಣ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತೀರಾ ಎಂದು 2016ರಲ್ಲಿ ಅಂದು ಕೂಡ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ದಿಡ್ಡಳ್ಳಿ ಹಾಡಿಯಲ್ಲಿ ವಾಸಿಸ್ತಾ ಇದ್ದ 500ಕ್ಕೂ ಹೆಚ್ಚು ಕುಟುಂಬಗಳನ್ನು ಒಕ್ಕಲೆಬ್ಬಿಸಿದ್ರು. ಬಳಿಕ ಕುಶಾಲನಗರ ತಾಲೂಕಿನ ಬ್ಯಾಡಗುಟ್ಟದಲ್ಲಿ 350ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸೂರು ಕೂಡ ಒದಗಿಸಲಾಗಿತ್ತು. ಇದೀಗ ಬ್ಯಾಡಗುಟ್ಟದಲ್ಲಿ ಅಂಗನವಾಡಿಗೆ ಹೋಗುವ 25ಕ್ಕೂ ಹೆಚ್ಚು ಪುಟಾಣಿಗಳು ಇದ್ದಾರೆ. ವಿಪರ್ಯಾಸ ಅಂದ್ರೆ ಅಂಗನವಾಡಿಗೆ ಶಿಕ್ಷಕಿಯಾಗಲಿ ಸಹಾಯಕಿಯಾಗಲಿ ಇಲ್ಲ. ಬದಲಾಗಿ ಪಕ್ಕದ ಊರಿನಲ್ಲಿ ಇರುವ ಅಂಗನವಾಡಿ ಶಿಕ್ಷಕಿಗೆ ಬ್ಯಾಡಗುಟ್ಟದ ಅಂಗನವಾಡಿಯ ಹೆಚ್ಚುವರಿ ಜವಾಬ್ದಾರಿಯನ್ನ ನೀಡಲಾಗಿದೆ. ಆ ಶಿಕ್ಷಕಿ ವಾರದಲ್ಲಿ 3 ದಿನ ಮಾತ್ರವೇ ಈ ಅಂಗನವಾಡಿಗೆ ಬರಲು ಸಾಧ್ಯವಾಗ್ತಾ ಇದೆ. ಇನ್ನು ಬ್ಯಾಡಗುಟ್ಟ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಭಿಣಿಯರು ಬಾಣಂತಿಯರು ಇರೋದ್ರಿಂದ ಈ ಶಿಕ್ಷಕಿ ಅಂಗನವಾಡಿಗೆ ಬಂದರೂ ಗರ್ಭಿಣಿಯರು ಬಾಣಂತಿಯರನ್ನ ಭೇಟಿಯಾಗುವುದರಲ್ಲಿ ಸಮಯ ಮುಗಿತಾ ಇದೆ. ಜೊತೆಗೆ ಅಂಗನವಾಡಿಗೆ ಸಹಾಯಕಿಯೂ ಕೂಡ ಇಲ್ಲದೆ ಇರೋದ್ರಿಂದ ಈ ಪುಟಾಣಿಗಳಿಗೆ ವಿತರಿಸಬೇಕಾಗಿರುವ ಆಹಾರ ಸಿದ್ಧಪಡಿಸುವುದನ್ನು ಕೂಡ ಇವರೇ ಮಾಡಬೇಕಾಗಿದೆ. ಇದರಿಂದ ಪುಟಾಣಿಗಳಿಗೆ ಕಲಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಈ ವಿದ್ಯಾರ್ಥಿಗಳು ಇಂದಿಗೂ ಶಾಲಾ ಪೂರ್ಣ ಶಿಕ್ಷಣದಿಂದಲೇ ವಂಚಿತರಾಗ್ತಾ ಇದ್ದಾರೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಐಟಿಡಿಪಿ ಇಲಾಖೆಯಿಂದ ಅಂಗನವಾಡಿಗೆಂದು ಕಳೆದ 5 ವರ್ಷಗಳ ಹಿಂದೆ ಕಟ್ಟಡ ನಿರ್ಮಿಸಿದ್ರು ಅದರ ಕಾಮಗಾರಿ ಇಂದಿಗೂ ಪೂರ್ಣಗೊಂಡಿಲ್ಲ, ಬಣ್ಣ ಬಳಿದಿಲ್ಲ. ಕೂಡಿಗೆ ಗ್ರಾಮ ಪಂಚಾಯಿತಿಗೆ ಅಂಗನವಾಡಿ ಕಟ್ಟಡವನ್ನು ಕೂಡ ಹಸ್ತಾಂತರಿಸಬೇಕಾಗಿದ್ದು ಇಂದಿಗೂ ಹಸ್ತಾಂತರಿಸಿಲ್ಲ. ಪರಿಣಾಮವಾಗಿ ಅಂಗನವಾಡಿಯಲ್ಲಿ ಕನಿಷ್ಠ ಮಕ್ಕಳಿಗೆ ಕುಳಿತುಕೊಳ್ಳೋದಕ್ಕೆ ಚಾಪೆಯೂ ಇಲ್ಲ, ಆಹಾರ ಸೇವಿಸುವುದಕ್ಕೆ ಪ್ಲೇಟು ಲೋಟಗಳು ಇಲ್ಲ. ಇಲ್ಲಿನ ಸ್ವಸಹಾಯ ಸಂಘಗಳ ಸಹಾಯದಿಂದ ಚಾಪೆ ಕೊಂಡು ಹಾಕಿದ್ದೇವೆ ಎನ್ನುತ್ತಾರೆ ಶಿಕ್ಷಕಿ ಶಾಲಿನಿ. ಇಂತಹ ದುಸ್ಥಿತಿಯಲ್ಲಿ ಪುಟಾಣಿಗಳು ಇದ್ದಾರೆ. ಅಂಗನವಾಡಿ ಕಟ್ಟಡವೆಂದು ಐಟಿಡಿಪಿ ಇಲಾಖೆ ಮಾಡಿದ್ರು ಅದಕ್ಕೆ ವಿದ್ಯುತ್ ಸಂಪರ್ಕವಿಲ್ಲ, ಕಿಟಕಿಗಳು ಹೊಡೆದು ಹೋಗಿವೆ. ಶಿಕ್ಷಕಿ ಸಹಾಯಕಿ ಯಾರೂ ಇಲ್ಲದೆ ಇರೋದ್ರಿಂದ ನಾವು ನಮ್ಮ ಮಕ್ಕಳನ್ನ ಅಂಗನವಾಡಿಯಲ್ಲಿ ಹೇಗೆ ಬಿಟ್ಟು ಹೋಗೋದು? ಕೂಲಿ ಕೆಲಸಕ್ಕೆ ಹೋಗುವ ನಾವು ವಾಪಸ್ ಬರುವುದು ಸಂಜೆಯಾಗತ್ತೆ. ಹೇಗಿರಬೇಕಾದ್ರೆ ವಾರದಲ್ಲಿ 3 ದಿನ ಬರುವ ಅಂಗನವಾಡಿ ಶಿಕ್ಷಕಿಯನ್ನ ನಂಬಿ ಬಿಟ್ಟು ಹೋಗೋದು ಹೇಗೆ? ಅಂಗನವಾಡಿ ಕಟ್ಟಡದ ಹಿಂಭಾಗದಲ್ಲಿ ಹಾದು ಹೋಗಿರುವ ಗ್ರಾಮದ ಒಳಚರಂಡಿ ಶೌಚ ಗುಂಡಿ ತುಂಬಿ ಹರಿತಾ ಇದ್ದು ನಮ್ಮ ಮಕ್ಕಳಿಗೆ ಅನಾರೋಗ್ಯ ಕಾಡುವ ಆತಂಕ ಎದುರಾಗಿದೆ. ಈ ಕುರಿತು ಸಾಕಷ್ಟು ಬಾರಿ ಪಂಚಾಯಿತಿಗೆ ದೂರು ನೀಡಿದ್ದೇವೆ. ಆದರೆ ಪಂಚಾಯಿತಿಯವರು ಕಟ್ಟಡವನ್ನ ಐಟಿಡಿಪಿ ಇಲಾಖೆ ನಮ್ಮ ಹಸ್ತಾಂತರ ಮಾಡಿಲ್ಲ. ಹಾಗಾಗಿ ನಾವು ಹೇಗೆ ಸ್ವಚ್ಛತೆ ಹಾಗೂ ನಿರ್ವಹಣೆ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲಾಖೆಗಳು ಮಾಡಿಕೊಂಡಿರುವ ಎಡವಟ್ಟಿಗೆ ನಾವು ನಮ್ಮ ಮಕ್ಕಳು ನರಳಾಡುವ ಸ್ಥಿತಿ ಬಂದಿದೆ ಅಂತ ಪೋಷಕರು ಆದಂತಹ ಮೋಹನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಅರಣ್ಯದಲ್ಲಿ ಇದ್ರೆ ಇನ್ನೂ ಹಿಂದುಳಿತೀರಾ ಎಂದು ಪುನರ್ವಸತಿ ಕಲ್ಪಿಸಿದ ಸರ್ಕಾರ ಅವರ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಐಟಿಡಿಪಿ ಅವರು ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಪಂಚಾಯತಿ ಅವರು ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇಲ್ಲ ಸರ್. ಇದು ಪೇಂಟಿಂಗ್ ಆಗಿಲ್ಲ, ಇನ್ನು ಕೆಲಸ ಆಗಿಲ್ಲ, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ ಮಕ್ಕಳಿಗೆ. ಈಗ ಟಾಯ್ಲೆಟ್ ಏನಾಗಿದೆ ಅಂತಂದ್ರೆ ಡೋರ್ ಒಂದು 6 ವರ್ಷ ಹತ್ರ ಹೇಳ್ತೀವಿ. ಮನೆ ಮಾಮೂಲಿ ಯಾವಾಗ ತಗೊಂಡ್ರು ಆವಾಗನೇ ಬಿಲ್ಡಿಂಗು ಕಂಪ್ಲೀಟ್ ಆಗ್ತಾ ಬಂತು. ಈ ಕಂಪ್ಲೀಟ್ ಮಾಡಕ್ ಬಂದವರು ಕಂಪ್ಲೀಟ್ ಮಾಡಿ ಕೊಡ್ಲಿಲ್ಲ. ಪಂಚಾಯತಿಯ ಪ್ರಕಾರ ಇದು ಪಂಚಾಯತಿಲಿ ನಮಗೀಗ ತಾತ್ಕಾಲಿಕವಾಗಿ ಓಪನ್ ಮಾಡಿರೋದು. ನಾವು ಇಲ್ಲಿಗೆ ಒಂದು ಟೀಚರ್ ಅಂತಾನು ಗೌರ್ಮೆಂಟ್ ಇಂದ ಕಾಲ್ ಮಾಡಿ ತಗೊಂಡಿಲ್ಲ, ಹೆಲ್ಪರ್ನು ಕಾಲ್ ಮಾಡಿ ತಗೊಂಡಿಲ್ಲ. ನಾನು ಇವಾಗ ಬರ್ತಾ ಇದ್ದೀವಿ, ಅದನ್ನ ನಾನೇ ಬಯಾಡ್ ಅಲ್ಲೇ ಹೋಗಿ ಸರ್ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಕೊಟ್ಟಿದ್ದು. ನನಗೆ 2 ಕಡೆ ಚಾರ್ಜ್ ಇದೆ.
ನೀವು ಬನ್ನಿ ಬನ್ನಿ ಮುಂದೆ ಹೋಗಿ ಹೇಳಿ ಏನಿದೆ ಹೇಳಿ ಏನಂತ ಅವರು ವಿಡಿಯೋ ಮಾಡ್ತಿದ್ದಾರೆ ಏನು ವಿಷಯ ಎದ್ದೇಳಿಸ್ಬೇಕಾ? ಬೇಡ ಗೌರಿ ಏನು ಮಾಡ್ತಾ ಇದೀಯಾ? ಬಾ ತಾಯಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡೆ ಅಲ್ವಾ? ಚೆಕಪ್ಪಿಗೆ ಯಾವಾಗ ಹೋಗಿದ್ದೆ? ಈ ತಿಂಗಳು ಟ್ಯಾಬ್ಲೆಟ್ ಎಲ್ಲ ಕುಡಿತಾ ಇದೆಯಾ? ಚೆಕಪ್ಪಿಗೆ ಯಾವಾಗ ಹೋಗ್ತೀಯ?